ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಮೆಕ್ಯಾನಿಕ್ ಶಾಪ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಇಬ್ರು ಹುಡುಗರು ಕೆಲಸ ಮಾಡ್ತಾವ್ರೆ. ಲವ್ ಇವತ್ತು ಸಂಡೇ ಕಂಡ್ರೋ, ಹೋಗಲ್ಲಿ ಪಂಚರ್ ಹಾಕ್ಸ್ಕೊಂಬ, 2 ಗಾಡಿ ಇದೆ ಅಂತ ಹೇಳ್ತಾವ್ರೆ. ನಮ್ಮ ನೋಡಿದ್ರೆ ಏನ್ ಅನ್ಕೊಂಡಿದ್ಯಾ, ಪಂಚರ್ ಆಗ ಹುಡುಗರು ಅನ್ಕೊಂಡಿದ್ಯಾ, ವಾಯ ಸಂಡೇ ಕೆಲಸ ಮಾಡಲ್ಲ ಅಂತೇಳಿ ಹುಡುಗರು ಸೀದಾ ಹೊಂಟೈತಾರೆ. ಹುಡುಗರು ಸೀದಾ ಹಂಗೆ ಏನೋ ಸಂಡೇ ಅಲ್ಲ ಪಾಪ ಜಾಲಿ ಮಾಡಕ್ಕೆ ಅಂತೇಳಿ ಹಂಗೆ ಹೋಯ್ತಾವ್ರೆ. ಬೈಕಲ್ಲಿ ಯಾವ್ದೋ ಒಂದು ಕಾರ್ ಅಡ್ಡ ಬಂತು, ನೋಡ್ಕೊಂಡ್ ಬರಯ ಅಂತೇಳಿ ಹಂಗೆ ಹೋಯ್ತಾರೆ ಹುಡುಗರು. ಇಲ್ಲೊಂದ್ ಅಣ್ಣ ತೋರಿಸ್ತಾರೆ. ಫೋನ್ ಅಲ್ಲಿ ಯಾರು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾವ್ರೆ. ಲೇ ನೀನೆಲ್ಲ ಕಣ, ಯಾವನ್ ಬಂದ್ ಕೇಳಿದ್ರು ನನ್ ಜಾಗನ ನಾನು ಕೊಡಲ್ಲ ಅಂತ ಕೇಳ್ತಾವ್ರೆ. ಅಲ್ಲಿಗೆ ಅದೇ ಇವಾಗ ಅಲ್ಲಿ ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರಲ್ಲ ಇಬ್ರು ಹುಡುಗರು, ಒಬ್ಬ ಅದರಲ್ಲಿ ಕೂದ್ಲು ಬಿಟ್ಟನಲ್ಲ ಅವನು ಬಂದ್ಬಿಟ್ಟು ಯಾಕಯ್ಯ ಲ್ಯಾಂಡ್ ಕೊಡ್ತಾ ಇಲ್ಲ ನೀನು, ಕೊಟ್ಬಿಡಯ್ಯ ಅಣ್ಣನಿಗೆ ಅಂತ ಕೇಳ್ತಾನೆ. ಲೇ ಸುಮ್ನೆ ಹೋಗ್ಬಿಡು, ಅವನಿಗೆ ಭಯ ಬೀಳ್ತಾ ಇಲ್ಲ, ನಿನಗೇನ ನಾನ್ ಭಯ ಬೀಳೋದು ಅಂತ ಹೇಳಿದ ತಕ್ಷಣ ಆ ಕೂದ್ಲು ಬಿಟ್ಟಿರೋನು ಒಂದು ಸ್ಕ್ರೂ ಡ್ರೈವರ್ ಎತ್ತಿ ಅವ್ನ ಕತ್ತಿಗೆ ಚುಚ್ಬಿಡದ. ಅದು ಮೇನ್ ರೋಡ್ ಅದನ್ನ ಯಾರು ನೋಡ್ಬಾರ್ದು ಅಂತೇಳಿ ಇಲ್ಲೊಬ್ಬ ಛತ್ರಿ ಹಿಡ್ಕೊಂಡು ನಿಂತವನೆ. ಎಂತ ಛತ್ರಿ ಇರಬೇಕು ಇವನು. ಅವನು ಸೀದಾ ಬಂದ ಮರ್ಡರ್ ಮಾಡ್ಬಿಟ್ಟು ಎಷ್ಟೊತ್ತು ಪಬ್ಲಿಕ್ ಅಲ್ಲಿ ಮರ್ಡರ್ ಮಾಡ್ತೀಯ, ಯಾರೋ ನೋಡ್ಬಿಟ್ಟು ಏನ್ ಮಾಡೋದು, ಹೋದ ಕೆಲಸ ಮುಗಿಸ್ದ ಬಂದ ಅಂತ ಇರ್ಬೇಕು ಅಂತೇಳಿ ಇಬ್ರು ಸೀದಾ ಹೋಗಿ ಆ ಸ್ಕ್ರೂ ಡ್ರೈವರ್ ನೀಟಾಗಿ ವಾಶ್ ಮಾಡ್ತಾರೆ. ಹಂಗೆ ಆ ಛತ್ರಿನ ಅಲ್ಲಿ ಬೆಂಕಿ ಹಾಕ್ತು ಇವ್ರ ಪಾಠಕ್ಕೂ ನಾರ್ಮಲ್ ಮನುಷ್ಯ ಆಗ್ಬಿಡ್ತಾರೆ. ಅವಾಗಲೇ ಇವರು ಬರ್ಬೇಕಾದ್ರೆ ಒಂದ್ ಗಾಡಿ ಅಡ್ಡ ಬಂತಲ್ಲ, BMW ಬ್ಲಾಕ್ ಕಲರ್, ಅದೇ BMW ನ ತಿರ್ಗಾ ತೋರಿಸ್ತಾರೆ. ಯಾಕಪ್ಪ ಅಂದ್ರೆ ಅದರಲ್ಲೇ ಗುರು ನಮ್ ಹೀರೋಯಿನ್ ಇರೋದು. ಇಬ್ರು ಸೂಪರ್ ಗಂಡ ಎಂತಿ ಜಾಲಿಯಾಗಿ ಹಂಗೆ ಕಾರಲ್ಲಿ ಹೋಯ್ತಾವ್ರೆ. ಯಾಕೋ ಒಂದು ಫೋನ್ ಬಂತು, ಅಣ್ಣ ಇಲ್ಲಿ ಬಂದು ಡೆಕೋರೇಷನ್ ಎಲ್ಲ ಮಾಡಿದ್ವಣ್ಣ, ನನ್ ಮಗ ದುಡ್ಡೇ ಕೊಡ್ತಾ ಇಲ್ಲ, ಸ್ವಲ್ಪ ಬಂದ್ ಕೇಳ್ತೀರಾ ಈ ಕಡೆ ಇದ್ರೆ. ಆಯ್ತು ಬರ್ತೀನಿರೋ ಅಂತೇಳಿ ಸೀದಾ ಹೋಗಿ ಅವ್ನ್ ಕೆನ್ನೆ ಮೇಲೆ 2 ಹಾಕಿಸ್ಬಿಟ್ಟು ದುಡ್ಡನ್ನ ವಸೂಲಿ ಮಾಡಿ ಕೊಟ್ಬಿಟ್ಟು ಸರಿನಯ್ಯ ಬರ್ಲಾ ಅಂತೇಳಿ ಸೀದಾ ತಿರ್ಗಾ ಎಂತಿ ಹತ್ರ ಬರ್ತಾರೆ. ನಮ್ ಹೀರೋ ಸುಮ್ನೆ ಎಲ್ಲ ಗುರು, ಪಾಪ ದೊಡ್ಡ ಫ್ಯಾಮಿಲಿ, ಒಂದು ಲೇಡಿ ಪೊಲೀಸು ಅವರೇ, ಎಲ್ಲ ಮನೇಲಿ ಕೂತ್ಕೊಂಡು ಮಾತಾಡ್ತಾರಲ್ಲ. ಎಲ್ಲರಿಗೂ ಹೊಟ್ಟೆ ಏನೋ, ಸರಿ ಬನ್ರಿ ಇಲ್ಲೇ ಹೋಟೆಲ್ ಇದೆ, ಎಲ್ಲರೂ ಊಟಕ್ಕೆ ಹೋಗೋಣ ಅಂತೇಳಿ ಆ ಹುಡುಗಿನ ಹೋಟ್ಲ್ ಕರ್ಕೊಂಡು ಹೋಯ್ತಾನೆ ಅವ್ರ ಫ್ಯಾಮಿಲಿನ. ಅವರು ಊಟ ಮಾಡ್ತಾವ್ರೆ. ಆ ATM ಅಲ್ಲಿ ಇವಾಗ ಒಂದು ಮರ್ಡರ್ ಆಯ್ತಲ್ಲ, ಆ ಪೊಲೀಸ್ ಮೇಡಮ್ ಅವ್ರಿಗೆ ಗೊತ್ತಾಯ್ತು. ಏನಾಯ್ತು ಅಂತ ಕೇಳ್ತಾರೆ. ಒಂದು ಎಮರ್ಜೆನ್ಸಿ ಬರ್ತಿದೀರ ಅಂತೇಳಿ ಸೀದಾ ಬಂದ್ ನೋಡಿದ್ರೆ ಎಲ್ಲರೂ ಅಲ್ಲೇ ಅವ್ರೆ. ಯಾಕಂದ್ರೆ ಕೊಲೆ ಮಾಡಿದೆ ಈ ನನ್ ಮಕ್ಳು ಬೇರೆನೆ. ಸರ್ ನಾನೇ ಸರ್ ನೋಡಿದ್ದು, ಬ್ಲಡ್ ಬಂತು ಸರ್, ಓಡಲ್ ಹೋಯ್ತಾ ಇದೆ ನೋಡ್ದೆ ಸರ್ ಅಂತೇಳಿ ಸೀದಾ ಪೊಲೀಸ್ ಹತ್ರ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಅವ್ರಿಗೆ ಸ್ವಲ್ಪ ಡೌಟ್, ಅಲ್ಲ ಈ ನಮ್ಮ ಮಕ್ಕಳು ಇಷ್ಟು ಖಚಿತವಾಗಿ ಹೇಳ್ತಾರಲ್ಲ, ನಾವೇ ನೋಡ್ತೀವಿ ಅಂತ ಭಯ ಬೀಳದೆ ಏನು ಬಯಟೇನ ಮಾಡ್ಕೊಂಡಿದಾರ ಅಂತೇಳಿ ಆ ಕಾನ್ಸ್ಟೇಬಲ್ ಗೆ ಹೇಳ್ತಾರೆ. ಈ ಹುಡುಗರ ಮೇಲೆ ಸ್ವಲ್ಪ ಒಂದು ಕಣ್ಣಿಕೊಳ್ಳಯ್ಯ ಅಂತ. ಈ ಕಡೆ ಯಾರೋ ಒಬ್ರು ಫೋನ್ ಮಾಡಿದ್ದಾರೆ. ಏನಯ್ಯ ಹೇಳ್ದಂಗೆ ಮರ್ಡರ್ ಮಾಡ್ಬಿಟ್ರಿ, ಸರಿನಪ್ಪ ನಿಮ್ಗೆ ಬೇಕಾಗಿರೋ ಕಾಸು ನಾನು ಸೇರಿಸ್ಬಿಡ್ತೀನಿ ಅಂತೇಳಿ ಅವನು ಫೋನ್ ಕಟ್ ಮಾಡ್ತಾನೆ. ಸೀದಾ ಅವರೊಂದು ಅಂಗಡಿಗೆ ಹೋದ್ರು. ಅಂಗಡಿಯಲ್ಲಿ ಒಂದು ಆಂಟಿ ನೋಡ್ತಾರೆ. ಆಕ್ಚುಲಿ ಇವ್ರು ನಮ್ ಹೀರೋಯಿನ್ ಅಲ್ವಾ, ಇವ್ರಿಗೆ ತುಂಬಾ ಆಂಟಿ ನೋಡಿದ ತಕ್ಷಣ ಒಂಥರ ಖುಷಿ ಆಗೋಯ್ತು. ಸುಮ್ನೆ ಹೋಗ್ಬೇಕು ತಾನೆ, ಇವ್ನು ಹೋಗಿ ಸೊಂಟಕ್ಕೆ ಕೈ ಇಕ್ಬಿಡ್ತಾನೆ. ಆಂಟಿ ಫೈಡ್ ಅಂತ ಒಂದ್ ಕೊಡ್ತಾರೆ. ಕೊಟ್ಬಿಟ್ಟು ಹಂಗೆ ಕೋಪದಲ್ಲಿ ಬರ್ತಾವ್ರೆ. ಯಜಮಾನ್ರು ಏನಾಯ್ತಮ್ಮ, ಏನ್ ಮುಖ ಒಂಥರ ಚೇಂಜ್ ಆಗಿದೆಯಲ್ಲ. ಏನಿಲ್ಲ ರೀ ಸುಮ್ನೆ ಬನ್ನಿ ಹೋಗೋಣ ಅಂತೇಳಿ ಹಿಂಗ್ ಕರೀತಾರೆ. ಏನಿಲ್ಲ ರೀ ಅಂತೇಳಿ ಆ ಕಡೆ ತಿರುಗಿ ನೋಡ್ತಾರೆ. ನೋಡಿ ಆ ಹುಡುಗರ್ನ ಯಜಮಾನ್ರಿಗೆ ಗೊತ್ತಾಗೋಯ್ತು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಹಾಕ್ಬಿಟ್ಟು ಒಳ್ಳೆ ಹುಚ್ಚಿನ ಏಟ್ ಹೊಡಿತಾನೆ. ಅಂತ ಇಂತ ಏಟಲ್ಲ ಅದು, ಎಗರ್ಸಿ ಮಕ್ಕದ ಮೇಲೆ ಒದಿಬೇಕು. ಅಣ್ಣ ಸಾರಿ ಅಣ್ಣ ಅಂತೇಳಿ ಹಿಂಗ್ ಕೈ ಅಡ್ಡಾಕ್ತಾನೆ. ನನ್ನ ಮಕ್ಕಳ ಇನ್ ಮೇಲೆ ಈ ಕಡೆ ನೋಡ್ದೆ ನಿಮ್ಮನ್ನ ಕೈ ಕಾಲು ತಿರ್ಸ್ಬಿಡ್ತೀನಿ ಹೋಗ್ರಿ ಅಂತೇಳಿ ವಾರ್ನಿಂಗ್ ಕೊಟ್ಬಿಟ್ಟು ಸೀದಾ ನೈಟ್ ಮನೆಗೆ ಬರ್ತಾರೆ. ಈ ಕಡೆ ಮನೆಯಲ್ಲ ಜಾಲಿಯಾಗಿ ಕುತ್ಕೊಂಡು ಫಂಕ್ಷನ್ ಏನೋ ಮಾಡ್ತಾರಂಗ ಅವ್ರೆ. ನಮ್ಮ ಹೀರೋನು ಇಂತಿ ಹತ್ರ ಬಂದ, ನಾನೇ ಕೊಡ್ಸಿದ ಚೈನು ಅಂತೇಳಿ ಒಂದ್ ಚೈನ್ ಹಾಕ್ತಾನ ಅವ್ರಿಗೆ. ಹಂಗೆ ಆ ಡೆಡ್ ಬಾಡಿ ಹಾಕೊಂಡು ಎಲ್ಲ ಈ ಕಡೆ ಅಳ್ತಾ ಅವ್ರೆ. ಅಲ್ಲೊಬ್ಬನ ಮೇಲೆ ಡೌಟ್ ಬರ್ತದೆ, ಏನೋ ಸಾಗ್ ಹೋಗೋದಕ್ಕೆ ಕನ್ನಡಕ ಬೇಕಾ ನಿನಗೆ ಬಾ ಅಂತೇಳಿ ನಮ್ಮ ಹೀರೋ ಹತ್ರ ಮಾತಾಡ್ತಾರೆ. ಏನೋ ಅವನಿಗೂ ನಿನಗೂ ಲ್ಯಾಂಡ್ ಪ್ರಾಬ್ಲಮ್ ಇತ್ತಲ್ಲ, ನೀನೇ ಮರ್ಡರ್ ಮಾಡಿಸ್ತಾ ಹೆಂಗೆ ಅಣವು, ನಮ್ ತಾಯಣೆಗೂ ಇಲ್ಲ ಅಣವು, ನನಗೂ ಅವನಿಗೂ ಯಾವ್ದೇ ರೀತಿಯ ಸಂಬಂಧ ಇಲ್ಲ. ಓಕೆ ಗೊತ್ತಾಯ್ತು ಅನ್ಕೋ, ಅವಾಗ ನೋಡ್ಕೋತೀನಿ ನಿನ್ನ ಇಳಿ ಕೆರಡೆ ಅಂತೇಳಿ ಸೆಂಟ್ರ್ ರೋಡ್ ಅಲ್ಲೇ ಇಳಿಸ್ಬಿಡ್ತಾರೆ. ಈ ಕಡೆ ಹುಡುಗರನ್ನ ತೋರ್ಸಿದ್ರು. ಒಬ್ಬ ಬೋಡ ಇನ್ನೊಬ್ಬ ಬಂದ್ಬಿಟ್ಟು ಸ್ವಲ್ಪ ಕ್ಯಾಶ್ ಕೊಡ್ತಾನೆ ಕೈಗೆ. ಇದೇನು ಕ್ಯಾಶ್, ಆ ಲ್ಯಾಂಡ್ಗೆ ಕಮ್ಮಿ ಅಂದ್ರೆ 15-20 ಕೋಟಿ ಬೆಲೆ ಬಾಳುತ್ತೆ. 10 ಲಕ್ಷ ಹೋಗ್ಬಿಟ್ಟು ನಮ್ಮನ್ನ ಅದಮಾಕ್ ನೋಡ್ತಾ ಇದೀಯಾ, ಇದೆಲ್ಲ ಬೇಡಮ್ಮ ಸರ್, ಏನ್ ಅನ್ಕೊಂಬೇಡಿ, ಲ್ಯಾಂಡ್ ಇನ್ನ ನಮ್ಮ ಹೆಸರಿಗೆ ಆಗೇ ಇಲ್ವಲ್ಲ, ಅದು ಡೀಲಿಂಗ್ ಆಗ್ಲಿ ಕೊಡ್ತೀನಿ ಬಿಡಿ ಸರ್ ಅಂತ ಹೇಳ್ತಾನೆ. ಓಕೆ ಬಂದಷ್ಟು ಲಾಭ ಅಂತೇಳಿ ಸದ್ಯಕ್ಕೆ ಅವರು ಅದನ್ನ ಇಟ್ಕೊಂತಾರೆ. ಈ ಕಡೆ ಅವ್ರಿಗೆ ನಮ್ ಹೀರೋಯಿನ್ ಜ್ಞಾನ ಬಂತು. ಅಲ್ಲ ಕಣ ಮಚ್ಚ, ಅವ್ನ ಹಂಗ್ ಹೊಡೆದ್ನಲ್ಲ, ಅವ್ನಿಗೇನಾರು ಮಾಡ್ಬೇಕಣ ಅಂತೇಳಿ ಸೀದಾ ನಮ್ಮ ಹೀರೋ ಮನೆಗೆ ಬರ್ತಾರೆ. ಆ ಕೆಲಸವನ್ನ ಲಾಕ್ ಮಾಡಿದ್ರು. ಇವ್ಳಿಗೇನೋ ಸೌಂಡ್ ಬಂದಂಗ ಆಯ್ತು. ಮೇಲ್ ನೋಡಿದ್ರೆ ಸೈಕೋಗಳು ಇಬ್ರು ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಇನ್ನ ಬಂದು ನಮ್ ಹೀರೋಯಿನ್ ಕೈ ಕಟ್ಟಾಕ್ಬಿಟ್ಟು ಪಾಪ ಅವಳನ್ನ ಭಂಗ ಮಾಡ್ಬಿಟ್ಟು ಹೊಂಟೋದ್ರು. ಅದು ಮ್ಯಾಟ್ರ್ ಗೊತ್ತಾಗಿ ನಮ್ ಹೀರೋನು ಜರ್ರ ಅಂತ ಕಾರ್ ಓಡಿಸ್ಕೊಂಡ್ ಬತ್ತವನೆ. ಮನೆ ಒಳಗಡೆ ನೋಡಿದ್ರೆ ಪಾಪ ನಮ್ ಹೀರೋಯಿನ್ ಫುಲ್ ಡಲ್ ಆಗಿ ಮಲಗವಳೆ. ನಮ್ ಹೀರೋ ಅವ್ರ ಅಮ್ಮನು ಬಂದು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಅಷ್ಟೇ ತಾನಮ್ಮ, ಏನಾಯ್ತು ಇವಾಗ ನಿನಗೆ, ರೋಡ್ ಏನೋ ಆಕ್ಷನ್ ಏನ್ ಮಾಡ್ತೀಯಾ, ಕೈ ಕಾಲ್ ಮುರ್ತ ಅನ್ಕೊಂಡು ನಮ್ ಕೆಲಸ ಮಾಡ್ಕೊಂಡಿರಲ್ವಾ, ಹಂಗೇನ ಇದೇನೋ, ಎಲ್ಲಾ ಬಿಡು ಏನು ಆಗಲ್ಲ, ಎಲ್ಲ ದೇವ್ರು ನೋಡ್ಕೋತಾನೆ ಅಂತೇಳಿ ಸಮಾಧಾನ ಮಾಡ್ತಾರೆ. ಈ ಕಡೆ ನಮ್ ಹೀರೋಗೂ ಪಾಪ ಮನ್ಸ್ ಕೇಳ್ತಾ ಇಲ್ಲ. ಎಂತಿ ಹತ್ರ ಶಪಥ ಮಾಡ್ತಾರೆ. ಇಲ್ಲಿ ನೋಡೆ ನಿನ್ಗೆ ಹಿಂಗ್ ಮಾಡ್ತಾರಲ್ಲ, ಅದ್ ನನ್ ಮಕ್ಕಳನ್ನ ತುಂಡ ಕತ್ತರಿಸ್ತೀನಿ, ಓಕೆನಾ, ಇದು ನಿನ್ ಮೇಲೆ ಆಣೆ ಅಂತೇಳಿ ಗುರ್ರಾಯಿಸ್ತಾವ್ರ ಹಂಗೇನೆ. ಈ ಕಡೆ ಹುಡುಗರನ್ನ ತೋರ್ಸಿದ್ರು. ಹೆಲ್ಮೆಟ್ ಹಾಕೊಂಡಿಲ್ಲ, ಸ್ಪೀಡ್ ಆಗಿ ಓಡ್ತಾವ್ರೆ. ಆ ಪೊಲೀಸ್ ಮೇಡಮ್ ಬಂದ್ರು. ಮೇಡಮ್ ಅವರೇ, ಇದು ಪೊಲೀಸ್ ಕೇಸ್ ಅಲ್ಲ, ಇದು ನನ್ ಪರ್ಸನಲ್, ಯಾವ ಪೊಲೀಸು ಬೇಕಾಗಿಲ್ಲ, ನಾನು ನೋಡ್ಕೋತೀನಿ ಅಂತೇಳಿ ನಮ್ ಹೀರೋ ಹೇಳ್ತಾರೆ. ಸರಿ ಅಂತೇಳಿ ಆ ಹುಡುಗಿನು ಸ್ವಲ್ಪ ದೂರ ಆಗುತ್ತೆ. ಆ ಹುಡುಗಿನ ಸ್ಟೇಷನ್ ಕರೆಸ್ತಾರೆ. ಇಲ್ಲಮ್ಮ, ನಿಮ್ ಫ್ಯಾಮಿಲಿ ಅವನು ಸರಿ ಇಲ್ಲ, ಹೆಂಗಾರ ಆ ಹುಡುಗರನ್ನ ಕೊಲೆ ಮಾಡೇ ಮಾಡ್ತಾನೆ, ಒಂದ್ ಕೆಲಸ ಮಾಡು, ನೀನೇ ಹಿಡಿದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಈ ಕೇಸಿಂದ ನೀನ್ ಸ್ವಲ್ಪ ದೂರ ಇರಮ್ಮ ಅಂತ ಹೇಳ್ತಾರೆ. ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ. ಈ ಕಡೆ ನಮ್ ಹೀರೋ ಎಲ್ಲಾ ರೌಡಿಗಳಿಗೂ ಮೆಸೇಜ್
ಮೆಸೇಜ್ ಕಳ್ಸವನೆ, ಈ ಹುಡುಗ ಸಿಕ್ಕಿದ್ರೆ ಹಿಡ್ದಾಕ್ರೋ ಅಂತ. ಎಲ್ಲರೂ ಆ ಹುಡುಗರ್ನ ಬಲ್ಲೆ ಹಾಕಿ ಹುಡುಕ್ತಾವ್ರೆ. ನಮ್ ಹೀರೋ ಕಡೆಯವರು ಗ್ಯಾರೇಜ್ ಬಂದ್ರು. ಸರ್, ಆ ಹುಡುಗರು ಆತರ ಹುಡುಗರು ಅಲ್ವಲ್ಲ ಸರ್, ಮೊನ್ನೆ ತಾನೇ ಸಂಡೇ ಹೋದ್ರು ಅಣ್ಣ ಫಿಲ್ಮ್ಗೆ ಹೋಗಿ ಬರ್ತೀವಂತ. ಮತ್ತೆ 2-3 ವರ್ಷದಿಂದ ಕೆಲಸ ಮಾಡ್ತಾವ್ರೆ ಸರ್, ಸ್ವಲ್ಪ ಅದಕ್ಕೂ ಎಂಕ್ವೈರಿ ಮಾಡಿ ಸರ್ ನೀಟಾಗಿ ಅಂತ ಹೇಳ್ತಾವ್ರೆ. ಈ ಕಡೆ ಎಲ್ಲಾರು ಹುಡುಗರ್ನ ಹುಡುಕ್ತಾವ್ರೆ. ನಮ್ ಹೀರೋನು ತಲೆ ಕೆಟ್ಟು ಕೆರಾಡ್ದೈತೆ, ಎಲ್ಲ ಹೋದ್ರು ಅವರು ಅಂತ. ನೋಡಿದ್ರೆ ಒಂದ್ ಸಮುದ್ರದ ಪಕ್ಕದಲ್ಲಿ ಒಂದು ಮನೆ ಇದೆ, ಪಾಳಬಿದ್ ಮನೆ. ಅಲ್ಲವ್ರೆ ಆ ಹುಡುಗಿನೂ ಕರ್ಸವ್ರೆ. ಆ ಹುಡುಗಿ ಹಂಗೆ ಆಚೆ ಹೋಯ್ತಾವಳೆ. ಟಕ್ ಅಂತ ಅಲ್ಲಿ ಪೊಲೀಸ್ ಜೀಪ್ ಬಂತು. ಈ ಹುಡುಗರು ಶಿಮ್ ಕಡೆಲ್ಲ ಬಿಚ್ಚಿ ಬೇರೆ ಕಡೆಗೆ ಶಿಫ್ಟ್ ಆಯ್ತಾವ್ರೆ. ಯಾ ಕಡೆ ಹೋದ್ರು ಇವ್ರನ್ನ ಬಿಡಲ್ವಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಎತ್ಬಿಟ್ಟಿದ್ದಾರೆ. ಲೋ ಬನ್ರೋ, ಹುಚ್ಚನಾಗಿ ಹೊಡ್ದಂಗ್ ಹೊಡಿತಾವ್ರೆ ಕಣ್ರೋ, ಪ್ಲೀಸ್ ಕಣ್ರೋ, ಸರೆಂಡರ್ ಆಗ್ಬಿಡ್ರೋ ಅಂತ ಹೇಳ್ತಾವ್ರೆ. ಬಟ್ ಇವರು ಏನು ಮಾತಾಡಲ್ಲ, ಹೆಲ್ಮೆಟ್ ಹಾಕೊಂಡ್ ಹಂಗೆ ಹೋಯ್ತಾ ಅವ್ರೆ. ಅಲ್ಲಿ ಅದೋ ಒಂದು ಫಂಕ್ಷನ್, ನಮ್ ಹೀರೋ ಫ್ರೆಂಡ್ ಒಬ್ಬ ಕಾರ್ ಎತ್ಕೊಂಡು ಹೋಯ್ತಾವನೆ. ಹಂಗೆ ಹುಡುಗರ್ನ ತೋರಿಸ್ತಾರೆ. ಮಚಾ, ಇವ್ರು ಬಿಟ್ರೆ ನಮ್ಮನ್ನ ಬಿಡಲ್ಲ ಕಣೋ ಅಂತೇಳಿ ಒಬ್ಬನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಇಟ್ಟವ್ರೆ. ಅವನು ಹೇಳ್ತಾನೆ, ಲೇ ನಿಮ್ ಮಾತ್ರ ಗಿರಿಯಣ್ಣನ ಕೈಯಲ್ಲಿ ಸಿಕ್ಕ್ರಿ, ಅದೇ ನಮ್ ಹೀರೋ ಹೆಸರು ಏನೋ ಇವಾಗ ಹೇಳ್ತಾ ಇದೆಯಾ, ಲೇಟ್ ಆಗೋಯ್ತು. ಓಕೆ, ಗಿರಿ ಕಣ್ಣನ್ ಕೈಯಲ್ಲಿ ಸಿಕ್ಕಿದ್ರೆ ನಿಮ್ ಇಬ್ಬರನ್ನು ತುಂಟ ಕತ್ತರಿಸಾರ ಕಣೋ ಅಂತ ಹೇಳ್ತಾವ್ರೆ. ಅಲ್ಲೊಂದ್ ಗನ್ ಇದೆ, ಆ ಗನ್ನಲ್ಲಿ ನೋಡ್ರೆ ಬುಲೆಟೇ ಇಲ್ಲ, ಅದು ರೀಲೋಡ್ ಮಾಡಕ್ಕೂ ಬರ್ತಾ ಇಲ್ಲ ಇವ್ರಿಗೆ. ಓಕೆ ಬಿಟ್ರೆ ಹಿಂಗೆ ಆಗಲ್ಲ ಇವನು ಅಂತೇಳಿ ಅವನ ಕೊಲೆನೆ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅದೇ ಮನೆಗೆ ಹೀರೋ ಬಂದ. ಪಾಪ ಅವ್ರ ಎಂತಿನೋ ಗುಳೋ ಅಂತ ಹೇಳ್ತಾ ಇದೆ. ನಮ್ ಹೀರೋಗೆ ಇನ್ನ ತಲೆ ಕೆಟ್ಟು ಕಾರ್ ತಗೊಂಡು ಸೀದಾ ಹಂಗೆ ಹೋಯ್ತಾ ಅವನೆ. ನೋಡಿದ್ರೆ ಅಲ್ಲಿ ಟಕ್ ಅಂತ ಕಾರ್ ಏನೋ ಪಂಚರ್ ಆದಂಗ ಆಯ್ತು. ಏನಪ್ಪಾ ಅಂತ ಬಗ್ ನೋಡಿದ್ರೆ ಹಿಂದ್ಗಡೆ ಯಾರೋ ಗನ್ನಲ್ಲಿ ಶೂಟ್ ಮಾಡದ. ಹಂಗೆ ಎದ್ ನೋಡ್ತಾನೆ, ಹಿಂದ್ಗಡೆ ಬಟ್ ಯಾರು ಇಲ್ಲ. ಅವನ ತರ ಒಂದು ಗನ್ ಇದೆ, ಅದು ಬಟ್ಟೆಯಲ್ಲಿ ಸುತ್ತಿದಾನೇನೋ, ಅದನ್ನ ಎತ್ಕೊಂಡು ಕೆಳಗಡೆ ಇಳಿತಾನೆ. ನೋಡ್ರಿ ಆ ಕಡೆಯಿಂದ ಶೂಟ್ ಮಾಡ್ಬಿಟ್ರು. ಓಕೆ, ನಮ್ ಹೀರೋ ಬಿದ್ದದ ಅನ್ಕೊಬೇಕು, ಬಟ್ ಬಿದ್ದಿಲ್ಲ. ಅದಕ್ಕೊಂದು ಬಟ್ಟೆ ಹಾಕಿ ಕಟ್ಟಿ ತಿರ್ಗಾ ನಿಂತ್ಕೊಂತಾನೆ. ಅವ್ರು ಬೈಕ್ ಎತ್ಕೊಂಡು ಹೊಂಟೈತಾರೆ. ಕಾರ್ ಚೇಸಿಂಗ್ ಮಾಡ್ಕೊಂಡು ಹೋಯ್ತಾನ. ಹಂಗೆ ಅವ್ನಿಗೆ ಎಷ್ಟು ಕೋಪ ಇರುತ್ತೆ ಹೇಳಿ. ಪಾಪ ಅವ್ನ ಫ್ರೆಂಡ್ ಅನ್ನೇ ಸಾಯಿಸ್ಬಿಟ್ರಲ್ಲ ಅವರು ಫಾಸ್ಟ್ ಆಗಿ ಹೋಯ್ತಾವ್ರೆ, ಇವನು ಫಾಸ್ಟ್ ಆಗಿ ಬರ್ತಾವನೆ. ಹಂಗೆ ಒಂದು ಯೂ ಟರ್ನ್ ಹಾಕ್ತಾರ ನೋಡಿ, ಅವರು ಗಾಡಿ ತಿರ್ಸ್ಕೊಂಡು ಹೊಂಟೋಗ್ಬಿಡ್ತಾರ ಆ ಕಡೆಗೆ. ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡು ತಿರ್ಗಾ ಹೋಯ್ತಾನೆ. ಇವ್ರು ಯಾವ್ದೋ ಒಂದು ಫಾರೆಸ್ಟ್ ಕಡೆಗೆ ಗಾಡಿ ನುಗ್ಗಿಸ್ಬಿಟ್ರು. ಅವನು ಆ ಕಡೆ ಹೋದ ಅನ್ಕೊಂಡ್ರು, ಬಟ್ ಅವನು ಹೋಗಿಲ್ಲ. ತಿರ್ಗಾ ಬೈಕ್ ತಗೊಂಡ್ ಬರ್ತಾರ. ಹಂಗೆ ಮುಂದೆನೆ ನಿಲ್ಸವನೆ. ತಿರ್ಗಾ ಒಂದ್ ಚೇಸಿಂಗ್ ಹಂಗ್ ಕೂತಿದ್ರಲ್ಲ, ಹೋಗಿ ಇಬ್ರು ಅಲ್ಲಿ ಡ್ಯಾಮ್ ಏನೋ ಅದ್ರೊಳಗಡೆ ಬಿದ್ರು. ಓಕೆ, ತಿರ್ಗಾ ಮನೆಗ್ ಬಂದ್ರು. ಬಿಡು, ಅವ್ರಿಬ್ರು ಹೆಂಗೋ ಸತ್ತೋಗಿರ್ತಾರೆ ಅಂತೇಳಿ ಆರಾಮಾಗಿ ಅವ್ರೆ ಸಾಂಗ್ ಎಲ್ಲ ನೀಟಾಗಿ ಹೋಗುತ್ತೆ. ಹಂಗೆ ನೈಟ್ ಕುಂತವ್ರೆ. ನಮ್ ಹೀರೋಗೆ ಯಾವ್ದೋ ಒಂದ್ ಕಡೆ ಕೊರಿತಾ ಇದೆ, ನನ್ ಮಕ್ಕಳು ಇನ್ನೂ ಬದುಕಿರ್ತಾರ ಅಂತ. ಬಟ್ ಅವ್ರ ಫ್ರೆಂಡ್, ಲೋ ಅವ್ರು ಸತ್ತಿರ್ತಾರ ಬಿಡ, ನೀನ್ ಆರಾಮಾಗಿರೋ ಎಂತಿ ಮಕ್ಳ ಜೊತೆ ಅಂತ ಹೇಳ್ಬಿಟ್ಟು ನೈಟ್ ಹಂಗೆ ಮನೆಗ್ ಬರ್ತಾನೆ. ಯಾರೋ ಗನ್ ಇಟ್ರು. ನೋಡಿದ್ರೆ ಆ ಹುಡುಗರು ಇನ್ನ ಸತ್ತಿಲ್ಲ. ಶೂಟ್ ಮಾಡ್ತಾರೆ. ನೋಡಿದ್ರೆ ಅದಲ್ಲಿ ಬುಲೆಟೇ ಇಲ್ಲ. ಓಕೆ, ಹೆಂಗೋ ಬದಿಕೊಂಡ ಅನ್ಕೊಬೇಕು. ಇನ್ನೊಬ್ಬ ಫ್ರೆಂಡ್ ಇದ್ನಲ್ಲ, ಅವ್ನ್ ಚಾಕು ಎತ್ತಿ ಹಂಗೆ ಗಂಟಲ್ಗೆ ಚುಚ್ಬಿಡ್ತಾನೆ. ಇನ್ನ ಆ ಚಾಕುನ ಎತ್ತಿ ಕಚ್ಕ ಚುಚ್ಚಿ ಅವನ್ನ ಸಾಯಿಸೇ ಬಿಡ್ತಾರೆ. ಆ ಹುಡುಗರು ಫೋನ್ ಮಾಡಿದ್ದಾರೆ. ಯೋ, ಅವತ್ತು ಕಾಲ್ ಗುದ್ದಲ್ಲ, ನಾವ್ದ ಡ್ಯಾಮ್ ಅಲ್ಲಿ ಬಿದ್ವಲ್ಲ, ಸತ್ವಿ ಅನ್ಕೊಂಡು ಸುಮ್ನೆ ಇರಿ ಅಂದ್ರು. ಯಾಕರೋ ನಮ್ಗೆ ಇಷ್ಟೊಂದು ಟಾರ್ಚರ್ ಮಾಡ್ತೀರಾ, ನೋಡು ಇನ್ನೊಬ್ಬ ಸತ್ನ ಇವಾಗ ಅಂತ ಹೇಳಿದ ತಕ್ಷಣ ಕಾರ್ ತಗೊಂಡು ಸೀದಾ ಹೋಯ್ತಾ ಅವ್ರೆ. ಡಿಕ್ಕಿ ಓಪನ್ ಮಾಡಿ ನೋಡ್ತಾರೆ. ಅದೇ ಅವ್ರ ಫ್ರೆಂಡ್ ಹೆಂಗೋ ಸ್ವಲ್ಪ ಉಸಿರಾಡ್ತಾ ಇದೆ. ತಗೊಂಡೋಗಿ ಹಾಸ್ಪಿಟಲ್ ಸೇರಿಸ್ತಾರೆ. ಅವ್ರ ಪ್ರಾಣಕ್ಕೆ ಯಾವ್ದೇ ರೀತಿಯ ಅಪಾಯ ಇಲ್ಲ, ಬ್ಲಡ್ ತುಂಬಾ ಹೋಗಿದೆ ಅಂತೆ. ಅವ್ರ ಎಂತಿನೋ ಬಂದು, ರೀ ಏನ್ರಿ ಹಿಂಗಾಗ್ತದೆ ಅಂತ ತಪ್ಕೊಂತಾರೆ. ಹಂಗೆ ಅಲ್ಲಿ ಪೊಲೀಸ್ ಅವ್ರು ಬಂದ್ರು. ಗಿರಿ, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತಾ ಇದೀಯಾ, ಹೆಂಗಾರು ಮಾಡಿ ನೀನ್ ನ್ಯಾಯ ಕೊಡಿಸ್ತೀವಪ್ಪ, ಆಯ್ತಾ, ಸ್ವಲ್ಪ ಆರಾಮಾಗಿರೋ, ಹುಡುಗರು ಸಿಕ್ಕಿರಲ್ಲಿ ಕರ್ಕೊಂಬ ಅಂತೇಳಿ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಬಟ್ ನಮ್ ಹೀರೋಗೆ ಫುಲ್ ಕೋಪ. ಹೆಂಗ್ ಸಮಾಧಾನ ಆಯ್ತಾರೆ ಹೇಳಿ ಅವರು. ಈ ಕಡೆ ಅಜ್ಜಿನ ತೋರಿಸಿದ್ರು. ಅಜ್ಜಿ ಹಂಗೆ ಲಿಫ್ಟ್ ಅಲ್ಲಿ ಹೋಗ್ತಾ ಇದೆ. ಹಿಂದ್ಗಡೆ ಇಬ್ರು ಬುರ್ಕ ಹಾಕೊಂಡು ನಿಂತವ್ರೆ. ಯಾರಪ್ಪ ಅಂತ ನೋಡಿದ್ರೆ ಅದೇ ಆ ಹುಡುಗರು ಸ್ಕ್ರೂ ಡ್ರೈವರ್ ತಗೊಂತಾರೆ. ಚುಚ್ಚಕ್ ಹೋಗ್ಬೇಕು, ಅಜ್ಜಿ ಕೈ ಹಿಡ್ಕೊಂಡು ನುಲ್ಸ್ಬಿಟ್ಟು ಹಂಗೆ ಒಂದೇ ಶಾಟ್, ಮಗನ ಯಾರ ಹತ್ರ ಅನ್ಬಿಟ್ಟು ಇನ್ನೊಬ್ಬ ಇದ್ನಲ್ಲ, ಸೀದಾ ಅಜ್ಜಿ ಕತ್ಕೊಯ್ದು ಬಿಡ್ತಾನೆ. ಇಬ್ರು ಹಂಗೆ ಬುರ್ಕ ಹಾಕೊಂಡು ಸೀದಾ ಹೋಯ್ತಾವ್ರೆ. ಹಂಗೆ ನಮ್ ಹೀರೋ ಒಂದು ಫೋನ್ ಮಾಡಿದ್ರು. ಅಣ್ಣ ಅಂತ ಅಜ್ಜಿನ ಸಾಯಿಸಿದ್ರ ಇಲ್ವಾ ಗೊತ್ತಿಲ್ಲ. ಇವರು ಕಾರ್ ತಗೊಂಡು ಸೀದಾ ಹಂಗೆ ಬರ್ತಾ ಅವ್ರೆ. ನೋಡಿದ್ರೆ ಇಬ್ರು ಪಾಪ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗಿದ್ದಾರೆ. ಬಂದು ನೋಡಿದ ತಕ್ಷಣ ಪಾಪ ನಮ್ ಹೀರೋಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಏನು ಮಾಡಕ್ ಆಗಲ್ಲ, ಯಾಕಂದ್ರೆ ಇದು ಸ್ಟೇಷನ್ ಅಲ್ವಾ. ಹಂಗೆ ಪಬ್ಲಿಕ್ ಮಧ್ಯೆ ಕರ್ಕೊಂಡು ಹೋಯ್ತಾ ಅವ್ರೆ. ಪಬ್ಲಿಕ್ ಅಲ್ಲ, ಆ ಹುಡುಗರಿಗೆ ಹೊಡೆಯಕ್ ಶುರು ಮಾಡ್ತಾರೆ. ಸರಿ, ಹುಡುಗರಿಗೆ ಏಟ್ ಆಗಿದೆಯಲ್ಲಪ್ಪ ಅಂತೇಳಿ ಸೀದಾ ಅವ್ರನ್ನ ಹಾಸ್ಪಿಟ್ಲ್ಗೆ ಸೇರಿಸ್ತಾರೆ. ನಮ್ ಹೀರೋ ಎಲ್ಲಿ ಪಾಪ ಏನ್ ಮಾಡ್ತಾರೆ ಇವಾಗ. ನೋಡಿದ್ರೆ ಮಗಂದ ಹಾಸ್ಪಿಟ್ಲನ್ನೇ ಬ್ಲಾಸ್ಟ್ ಮಾಡಿದಾರೆ ಅವರು. ಹಾಸ್ಪಿಟ್ಲ್ ಫುಲ್ ಹೋಗಿ ನೋಡಿದ್ರೆ ಅಲ್ಲಿ ಪಾಪ ಹುಡುಗರೇ ಇಲ್ಲ. ಈ ಕಡೆ ಒಂದು ಆಂಬುಲೆನ್ಸ್ ಬಂದು ಗುತ್ತಲ್ಲ ಅಲ್ಲಿ. ಯೋ, ಏನಕ್ಕಯ್ಯ ಗುದ್ದ ಇಲ್ಲಿ ಸರ್, ಕಾಲು ಮಿಸ್ ಆಗೋಯ್ ಸರ್. ಪೊಲೀಸ್ ಅವರು ಆ ಗಾಡಿನ ಚೇಸಿಂಗ್ ಮಾಡ್ತಾರೆ. ಇನ್ನೊಂದ್ ಕಾರ್ ಬಂದು ಅಲ್ಲಿ ಅಡ್ಡಗಟ್ಟಿದ್ರು. ಗಾಡಿ ಸ್ಟಾಪ್ ಆಯ್ತು. ಹೆಂಗೋ ಅವ್ನು ಹಿಡಿಯಂತ ಹೋಯ್ತಾರೆ. ಅವ್ನು ನೋಡ್ರೆ ಹತ್ತಿಸ್ಕೊಂಡೆ ತನ್ನ ಕಾರ್ ಆ ಕಡೆ. ಪೊಲೀಸರು ಗೊತ್ತಾಗೋಯ್ತು, ಇನ್ನ ನಮ್ ಹೀರೋನೇ ಇವನ್ನ ಹಾಕೊಂಡು ಹೋಗಿರೋದು ಅಂತ. ಹಾಕೊಂಡು ಹೋದ. ಅವರೆಲ್ಲ ಸ್ಕ್ರೂ ಡ್ರೈವರ್ನು ಒಂದ್ ಚಾಕು ಇಟ್ಕೊಂಡು ಅವ್ರನ್ನ ಕೊಲೆ ಮಾಡ್ತಾರಲ್ಲ, ಅದೆರಡು ಕೊಡ್ತಾನೆ. ತಗೊಳ್ರ, ಸರಿ ಸುತ್ತಿಗೆ ಅನ್ಕೋತೀನಿ, ಅದನ್ನ ಕೊಡ್ತಾನೆ, ತಗೊಳ್ರ ಬನ್ರ ಹೊಡಿರೋ ಅಂತ. ನಮ್ ಹೀರೋ ಇಬ್ಬರನ್ನು ಹೊಡಿತಾನೆ. ನನ್ ಮಗನ್ ನಮ್ಮನೆ ಏಟು ನಿಮ್ಮನೆ ಏಟಲ್ಲ, ಹುಚ್ಚಿನ ಆಗಿನ ಕೇವಲವಾಗಿ ಹೊಡೆದು ಇಬ್ಬರನ್ನು ಮಲಗಿಸ್ತಾನೆ. ಬಟ್ ಪಾಪ ಹಂಗೆ ಬಿಟ್ಬಿಡ್ತಾನ ಇವನ್ನ. ಅದ್ ಹೆಂಗ್ ಬಿಡ್ತಾನ ಅವನು, ಹಂಗೆ ಇಬ್ಬರನ್ನು ಹಗ್ಗ ಹಾಕಿ ನೀಟಾಗಿ ಕಟ್ಟಾಕ್ಬಿಡ್ತಾನ ಮೇಲ್ಗಡೆ. ಕಟ್ಟಾಕ್ಬಿಟ್ಟು ಹಿಂಗ್ ಹೋಯ್ತಾ ಅವನೆ. ಅವ್ರಿಬ್ರು ಮಾತಾಡ್ಕೊಂತವ್ರೆ. ಮಚಾ ಚೆನ್ನಾಗಿದ್ಯಾನ, ಇವ್ ನೋಡ್ತಿದ್ದೇನ, ನೋವಾಯ್ತಾನ, ನನಗೆ ಏನೋ ನೋವು ಅನ್ನಿಸಲ್ಲಪ್ಪ. ನನಗೂ ಹಂಗೆ ಕಣ, ನನಗೂ ನೋವಾಗ್ತಾ ಇಲ್ಲ. ಬಟ್ ನಾವ್ ಇವನಿಗೆ ಏನೆಲ್ಲಾ ಮಾಡಿದೀವಿ. ಇವನು ಡಾನ್ ಅಂತೆ, ಇವನ್ ಎಂತಿನ ಮುಟ್ಟಿದೀವಿ. ಹೆಂಗಿತ್ತಲ್ಲ ಮಜಾ ಅವತ್ತು. ಇವ್ರ ಫ್ರೆಂಡ್ಸ್ನೆಲ್ಲ
ನೋಡಿದ್ರಲ್ಲ ಹುಚ್ಚನಾಗಿ ಹೊಡೆದಂಗ್ ಹೊಡೆದಿದೀವಿ. ಏನೋ ಮಚ್ಚ, ಇವ್ ನೋಡಿದ್ರೆ ದೊಡ್ಡ ಡಾನ್ ಅಂತೆ ಇವನು. ಈ ಊರೇ ಇವ್ ನೋಡ್ರೆ ಭಯ ಬೀಳುತ್ತಂತೆ. ನನಗೇನು ಭಯ ಇಲ್ಲ ಮಚ್ಚ ಅಂತ ಹೇಳಿದ ತಕ್ಷಣ ಒಬ್ಬ ಡಮಾರ್ ಅಂತ ಬ್ಲಾಸ್ಟ್ ಆಯ್ತಾನೆ. ಇವಾಗ ಇನ್ನೊಬ್ಬನ್ ಭಯ ಬಂತು. ಅಣ್ಣ ಅಣ್ಣ ನನ್ನ ಬಿಟ್ಬಿಡೋಣ ಪ್ಲೀಸ್ ಅಣ್ಣ, ನನ್ನ ಬಿಟ್ಬಿಡೋಣ ಅಂತ ಹೇಳ್ತಾನೆ. ಬಿಡ್ತಾರ ಅವರು. ಅವನು ಬ್ಲಾಸ್ಟ್ ಆಗೋದ. ಹಂಗೆ ಇಬ್ರು ಮಣ್ಣಾಗ್ಬಿಟ್ರು. ಹಂಗೆ ನಮ್ ಹೀರೋನು ಇವಾಗ ಹೀರೋ ತರ ಕಾಣಿಸ್ತಾರ. ಅವರು ಕಣ್ಣೆಲ್ಲ ಇನ್ನೂ ಕೆಂಪಗೈತೆ, ಕಾಳಿ ಇದ್ದಂಗೆ. ಸೀದಾ ಕಾರಲ್ಲಿ ಹೋಯ್ತವ್ರೆ. ನೋಡಿದ್ರೆ ಪಕ್ಕದಲ್ಲಿ ಇನ್ನೊಬ್ರು ಕುಂತವ್ರ ಲೇಡೀಸ್. ಅವ್ರ ಫ್ರೆಂಡು ಇನ್ನೊಬ್ಬನು ಬಂದ. ಎಲ್ಲರೂ ಒಳ್ಳೆ ಮಸ್ತಾಗಿ ಪ್ಲಾನ್ ಮಾಡಿದಾರೆ ಇದನ್ನೆಲ್ಲ. ಕೊನೆಗೆ ಆ ಕೈ ಇರುತ್ತಲ್ಲಿ, ಆ ಕೈ ನಾನು ಪಾಪ ಅವ್ರು ಶೂಟ್ ಮಾಡ್ತಾರೆ. ಶೂಟ್ ಮಾಡ್ಕೊಂಡೆಲ್ಲ ಹೋಯ್ತಾರೆ. ಎಲ್ಲ ಆಚ ಕಡೆ ಡಂಕಡಕರ ಅಂತ ಟಮಟೆ ಹೊಡಿತಾ ಅವ್ರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಚೆನ್ನಾಗಿದ್ರೆ ಜೊತೆಲಿ ಇರಿ. ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ನೋಡೋಣ. ಟಾಟಾ.